ನಮಸ್ಕಾರ ಸ್ನೇಹಿತರೆ, ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು. ಇವತ್ತು ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಫ್ರೀ ಬಸ್ಗಳು ಬಂದಾಗುತ್ತೆ ಯಾಕೆ ಅನ್ನೋ ಕಾರಣವನ್ನು ಹೇಳ್ತೀನಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಕೊಡೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ಈಗ ವಿಷಯಕ್ಕೆ ಹೋಗೋಣ. ಈಗ ಕರ್ನಾಟಕದಲ್ಲಿ ಫ್ರೀ ಬಸ್ಗಳು ಬಂದ್ ಯಾಕಾಗುತ್ತೆ, ಕಾರಣಗಳು ಏನು ಅಂತ ನೋಡೋಣ. ಡಿಸೆಂಬರ್ 30 ಒಳಗೆ ಬೇಡಿಕೆಯನ್ನು ಈಡೇರಿಸಬೇಕು. ಯಾರ ಬೇಡಿಕೆಯನ್ನು? ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿದ್ದಾರೆ. ಅವ್ರು ಏನೇನು ಬೇಡಿಕೆ ಇಟ್ಟಿದ್ದಾರೆ ಅಂತ ನೋಡೋಣವಾ. ಮೊದಲನೇದೇನೆಂದರೆ, ರಾಜ್ಯದಲ್ಲಿ 1 ಲಕ್ಷ ಸಾರಿಗೆ ನೌಕರರ ವೇತನವನ್ನು 25% ಹೆಚ್ಚಿಸಬೇಕು ಅವರು. ಹಾಗೆ ಎರಡನೇದೇನು ಅಂತ ಹೇಳಿದ್ರೆ, 38 ತಿಂಗಳ ಅರಿಯರ್ಸ್ ರೂಪೀಸ್ 1750 ಕೋಟಿಯನ್ನು ಕೊಡಬೇಕು. ಹಾಗೆ ಗ್ರ್ಯಾಜ್ಯುಯಿಟಿ ಬಾಕಿ ಹಣ 390 ಕೋಟಿ ಹಣವನ್ನು ಕೊಡಬೇಕು. ಹಾಗೆ ನಾಲ್ಕನೇದೇ ಯಾವುದು ಅಂದರೆ, ಬಾಕಿ PF ಹಣ ರೂಪೀಸ್ 2792 ಕೋಟಿ ರಿಲೀಸ್ ಮಾಡಬೇಕು. ಈ 4 ಬೇಡಿಕೆಗಳನ್ನು ಅವರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಫ್ರೆಂಡ್ಸ್. ಅಂದರೆ ಈಗ ಅವರು ಡಿಸೆಂಬರ್ 9ನೇ ತಾರೀಕು ಬೆಳಗಾವಿ ಅಧಿವೇಶನದಲ್ಲಿನೇ ಈ ವಿಷಯವಾಗಿ ಅವರು ಮಾತಾಡಿದ್ದಾರೆ. ಯಾರ ಹತ್ರ ಅಂದರೆ, ರಾಮಲಿಂಗಾರೆಡ್ಡಿ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವ್ರಿಗೆ ತಿಳಿಸಿದ್ದಾರೆ. ಈ ವಿಷಯ ಗೊತ್ತಿದೆ ಅವ್ರಿಗೆ. ಆದ್ರೂ ಅವರೇನು ಕ್ರಮವನ್ನು ತಗೊಂಡಿಲ್ಲ. ಇವ್ರ ಮೇಲೆ ಏನು ಕ್ರಮವನ್ನು ತೆಗೆದಿಲ್ಲ. ಇವ್ರಿಗೇನು ಇವ್ರ ಬೇಡಿಕೆಯನ್ನು ಈಡೇರಿಸಲ್ಲ ಅಂತ ಏನೂ ಮಾತಾಡಿಲ್ಲ. ಸೊ ಹಾಗಾಗಿ ಇವ್ರು ಏನು ಮಾಡಿದ್ದಾರೆ, ಡಿಸೆಂಬರ್ 30 ಮಧ್ಯರಾತ್ರಿಯಿಂದನೇ ನಾವು ಬಸ್ನ ಬಿಡಲ್ಲ, ಅಂದರೆ 30ನೇ ತಾರೀಕು ಮಧ್ಯರಾತ್ರಿಯಿಂದನೇ ನಾವು ಮುಷ್ಕರವನ್ನು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಈಗ ಮುಷ್ಕರ ಶುರು ಮಾಡೋಕ್ಕೆ 21 ದಿನ ಮುಂಚೆನೇ ಅವರು ನೋಟಿಸ್ನ ಕೊಡಬೇಕು. ಹಾಗಾಗಿ ಅವರು ಬೆಳಗಾವಿ ಅಧಿವೇಶನದ ಸಮಯದಲ್ಲೇ ಕೂಡ ಅವರು ನೋಟಿಸ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಸೊ ಹಾಗಾಗಿ ಡಿಸೆಂಬರ್ 30 ಮಧ್ಯರಾತ್ರಿಯಿಂದನೇ ನಾವು ಮುಷ್ಕರವನ್ನು ಶುರು ಮಾಡ್ತೀವಿ. ಅಂದರೆ ಯಾವ KSRTC, BMTC ಬಸ್ಸು, ಯಾವುದೇ ಬಸ್ಸು ಕೂಡ ರಸ್ತೆಗೆ ಇಳಿಯಲ್ಲ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. KSRTC ಸ್ಟಾಫ್ ಮತ್ತು ಫೆಡ್ರೇಷನ್ನು KSRTC ಸ್ಟಾಫ್ ಆ್ಯಂಡ್ ಫೆಡ್ರೇಷನ್ ಅವರು, ಮತ್ತು ಹಾಗೆ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷರಾದಂತಹ ಅನಂತ ಸುಬ್ಬರಾವ್ ಅವರು ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾವು ಇಲ್ಲಿವರೆಗೂ ಕಾದಿದ್ದೀವಿ. ಸೊ ಡಿಸೆಂಬರ್ 9ನೇ ತಾರೀಕು ನೋಟಿಸ್ ಕೂಡ ಕೊಟ್ಟಿದ್ದೀವಿ. ಆದರೂ ಸರ್ಕಾರ ಏನೂ ಮಾತಾಡಿಲ್ಲ ನಮ್ಮ ಜೊತೆ. ಸೊ ಹೀಗಾಗಿ ಇಲ್ಲಿವರೆಗೂ ಬಸ್ಸು ಓಡಾಡ್ತಾ ಇದೆ. ಅದರ ಶಬ್ದದಿಂದ ನಮ್ಮ ಬೇಡಿಕೆಗಳೇನು ಅವ್ರಿಗೆ ಕೇಳಿಸ್ತಾ ಇಲ್ವೇನೋ. ಒಮ್ಮೆ ನಾವು ಬಸ್ಸನ್ನು ನಿಲ್ಲಿಸಿದಾಗ, ಅಂದರೆ ಯಾವಾಗ ರೋಡಲ್ಲಿ ಬಸ್ಸು ಓಡಾಡದೇ ಇದ್ದಾಗ ನಿಶ್ಶಬ್ದ ಆಗುತ್ತಲ್ಲ ನೋಡಿ, ಆವಾಗ ನಮ್ಮ ಬೇಡಿಕೆಗಳೆಲ್ಲ ಅವ್ರಿಗೆ ಕೇಳಿಸ್ಬೋದು. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ, ಡಿಸೆಂಬರ್ 30 ಮಧ್ಯರಾತ್ರಿಯಿಂದನೇ ನಾವು ಸ್ಟಾಪ್ ಮಾಡ್ತೀವಿ. ಯಾವುದೇ ಬಸ್ಸು ಕೂಡ ರೋಡಿಗೆ ಇಳಿಯಲ್ಲ. ನಾವು ಡಿಸೆಂಬರ್ 31ರಿಂದ ಸ್ವಯಂ ಪ್ರೇರಿತವಾಗಿ ಕೆಲವು ಸಂಘಟನೆಗಳು ಕೂಡ ಬರ್ತಾ ಇದೆ. ಹಾಗೆ ಇವರು KSRTC ಸ್ಟಾಫ್ ಫೆಡ್ರೇಷನು ಇವರು ಕೂಡ ಬರ್ತಾ ಇದ್ದಾರೆ. ಸೊ ಇವರೆಲ್ಲ ಮುಷ್ಕರ ಮಾಡೋಕ್ಕೆ ತಯಾರಾಗಿದ್ದಾರೆ. ಸೊ 31ನೇ ತಾರೀಕು ನಮ್ಮ ಬೇಡಿಕೆಯನ್ನು ಈಡೇರಿಸಿದ ಕಾರಣ ನಾವು ಮಾಡ್ತೀವಿ ಅಂತ ಹೇಳಿ ಕೂಡ ನಾವೆಲ್ಲ ರೆಡಿಯಾಗಿದ್ದೇವೆ. ಸೊ ಈ ಸಿದ್ದರಾಮಯ್ಯ ಅವರು ಈ 30ನೇ ತಾರೀಕು ಒಳಗಡೆ ಅವರು ನಮ್ಮನ್ನು ಕರೆದು ಮನವೊಲಿಸಿದ್ರೆ ನಾವು ಸ್ಟಾಪ್ ಮಾಡ್ತೀವಿ. ಇಲ್ಲ ಅಂದರೆ ಮಾತ್ರ ನಾವು ಮುಷ್ಕರ ಅನಿರ್ದಿಷ್ಟ ಅವಧಿಯಲ್ಲಿ ನಾವು ಮುಷ್ಕರವನ್ನು ಮಾಡ್ತೀವಿ. ಯಾವ ಬಸ್ಗಳು ಕೂಡ ರೋಡಿಗಿಳಿಯಲ್ಲ ಅಂತ ಹೇಳಿ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ ಅನಂತ ಸುಬ್ಬರಾವ್ ಹೇಳಿದ್ದಾರೆ ಫ್ರೆಂಡ್ಸ್. ಇವತ್ತು ಹೀಗೆ ರೋಡು ನಿಶ್ಶಬ್ದವಾಗಿರೋದ್ರಿಂದ CM ಸಿದ್ದರಾಮಯ್ಯ ಅವ್ರಿಗೆ ಕೇಳಿಸಿ ನಮ್ಮನ್ನು ಅವರು ಕರೀಬಹುದು. ಒಟ್ಟಿನಲ್ಲಿ ನಾವು ಕಾಯ್ತಾ ಇದ್ದೀವಿ, ಅವ್ರೇನು ಹೇಳುತ್ತೆ, ಸರ್ಕಾರ ಏನು ಹೇಳುತ್ತೆ ಅಂತ ಹೇಳಿ ನಾವು ತುಂಬ ಕಾಯ್ತಾ ಇದ್ದೀವಿ. ಸೊ ಹಾಗಾಗಿ ಅವರು ನಮ್ಮ ಬೇಡಿಕೆಯನ್ನು ಈಡೇರಿಸಲೇಬೇಕು ಅಂತ ಹೇಳಿ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ ಅನಂತ ಸುಬ್ಬರಾವ್ ಅವರು ಹೇಳಿದ್ದಾರೆ. ಮಾಧ್ಯಮದ ಮುಂದೆನೂ ಹೇಳಿದ್ದಾರೆ ಅವರು. ಸೊ ಹೀಗಾಗಿ ಏನಾಗುತ್ತೆ, ಡಿಸೆಂಬರ್ 30 ಮಧ್ಯರಾತ್ರಿಯಿಂದ ಅಂದರೆ ಬಸ್ಸೇ ಬರಲ್ಲ. ಸೊ ಆಮೇಲೆ ಟಿಕೆಟ್ ಕೊಡಬೇಕಾಗುತ್ತೋ, ದುಡ್ಡು ಕೊಟ್ಟು ಟಿಕೆಟ್ ತೊಗೊಬೇಕಾಗುತ್ತೋ, ಏನಾಗುತ್ತೋ ಅಂತ ನೋಡೋಣ ಫ್ರೆಂಡ್ಸ್. ಸೊ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.